ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕೈನ್ ಮಾಸ್ಟರ್ ಎಂಬ ಅಪ್ಲಿಕೇಶನಿಂದ ಯಾವ ಥರ ವಿಡಿಯೋ ಎಡಿಟ್ ಮಾಡ್ಬೋದು, ಹಾಗೆ ಬೇಸಿಕ್ಸ್ ಎಫೆಕ್ಟ್ಸ್ನೆಲ್ಲ ವಾಟರ್ ಮಾರ್ಕ್ ಇಲ್ದಂಗೆ ಹೇಗೆ ಆ್ಯಡ್ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ. ಇವಾಗ ನಿಮ್ಮ ಹತ್ರ ಯಾವುದೊಂದು ಸೆಲೆಬ್ರೇಷನ್ ವೀಡಿಯೋನೋ ಫೋಟೋನೋ ಏನೋ ಇದೆ, ಅದನ್ನು ಏನು ಮಾಡ್ತೀರಾ, ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ಥರ ಶೇರ್ ಮಾಡ್ತಾ ಇರ್ತೀರಲ್ವಾ. ಡೈರೆಕ್ಟಾಗಿ ಶೇರ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ. ಅಲ್ಲಿ ಫೋಟೋ ಹಾಕಿದ್ರೆ, ಈಗ ಎಕ್ಸಾಂಪಲ್ ಬರ್ತ್ಡೇ ಅಂತ ತಿಳ್ಕೊಳ್ಳಿ, ಫೋಟೋ ಹಾಕಿದ್ರೆ ಅದೇ ಎಡಿಟ್ ಆಗಿ ಬರುತ್ತೆ, ನಿಮ್ದೇನು ಕೆಲಸ ಇರಲ್ಲ. ಸಾಂಗು ಕೂಡ ಅಷ್ಟೇ, ಅಲ್ಲಿ ಏನಿರುತ್ತೆ ಅಷ್ಟೇ ಲಿಮಿಟ್. ಆದರೆ ಕೈನ್ ಮಾಸ್ಟರ್ ಹಾಗಲ್ಲ, ನಿಮ್ಮದೇ ಓನ್ ಕ್ರಿಯೇಟಿವಿಟಿಲಿ ವಿಡಿಯೋ ಎಡಿಟ್ ಮಾಡ್ಬೋದು. ಅದು ಹೇಗೆ ಎಡಿಟ್ ಮಾಡ್ಬೋದು ಆ್ಯಂಡ್ ಸಿಂಪಲಾಗಿ ಬೇಸಿಕ್ ಎಫೆಕ್ಟ್ಸ್ನೆಲ್ಲ ಯಾವ ಥರ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇದಾಗಿ ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಇದು ಓಲ್ಡ್ ವರ್ಷನ್ ಕೈನ್ ಮಾಸ್ಟ್ರು, ನ್ಯೂ ವರ್ಷನ್ನು ಸೇಮ್ ಬರುತ್ತೆ, ಆದರೆ ಇಲ್ಲಿ ವರ್ಷನ್ ಚೇಂಜ್ ಇರುತ್ತೆ ನೋಡಿ. ಓಲ್ಡ್ ವರ್ಷನ್ನೇ ಯಾಕೆ ಡೌನ್ಲೋಡ್ ಮಾಡಬೇಕು ಅಂದರೆ, ವಾಟರ್ ಮಾರ್ಕ್ ಅಂತ ಬರುತ್ತಲ್ಲ ಮೇಲೆ ವಿಡಿಯೋ ಎಡಿಟ್ ಮಾಡಿದಾಗ ಕೈನ್ ಮಾಸ್ಟರ್ ಅಂತ ಒಂದು ಚಿಹ್ನೆ ಬರುತ್ತೆ, ಅದು ಬರಬಾರ್ದು ಅಂದರೆ ಓಲ್ಡ್ ವರ್ಷನ್ ಡೌನ್ಲೋಡ್ ಮಾಡಬೇಕು. ಮತ್ತು ನಿಮಗೆ ಡಿಸ್ಪ್ಲೇ ಸೈಜ್ ಯಾವ ಥರ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಸ್ಟೇಟಸ್ಗೆ ಯಾವ್ದು ಬೇಕೋ ಆ ಥರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಥರ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ಯಾವ ಫೋಟೋ ಬೇಕೋ ಅದನ್ನು ಆಯ್ಕೆ ಮಾಡಿ. ಜಾಸ್ತಿ ಫೋಟೋನ ಆ್ಯಡ್ ಮಾಡ್ಬೋದು, ಇಲ್ಲಿ ಒಂದು ಸಾಕು ಸದ್ಯಕ್ಕೆ. ಇವಾಗ ಇದನ್ನು 30 ಸೆಕೆಂಡ್ ತನಕ ಎಳ್ಕೊಂಡು ಹೋಗ್ಬೇಕು. ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಎಳ್ಕೊಂಡು ಹೋಗ್ಬೇಕು. ನಾನು 30 ಸೆಕೆಂಡ್ ಇಡ್ತೀನಿ. ಅಲ್ಲಿ ಟಚ್ ಮಾರ್ಕ್ ಕಾಣಿಸ್ತೀಯ ನೋಡಿ, ಅದು ನನ್ನ ಕೈ ಬೆರಳು. ಈ ಥರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಬೇಕಾದ್ರೆ ಪ್ಲೇ ಮಾಡಿ ನೋಡಬೇಕು, ಏನು ಸಮಸ್ಯೆ ಇಲ್ಲ. ಈಗ ಸಾಂಗ್ ಇದೆ, ಸಾಂಗ್ ಚಿಹ್ನೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮಗೆ ಯಾವ ಸಾಂಗ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೋಬೋದು. ನಾನಿಲ್ಲಿ ಮುಂಗಾರು ಮಳೆ ಫಿಲ್ಮಿನ ಸಾಂಗ್ನ ತಗೊತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಂಗ್ ಈ ಥರ ಆ್ಯಡ್ ಆಗಿರುತ್ತೆ. ಇವಾಗ ಸಾಂಗ್ ಎಷ್ಟಿದೆ ಅಲ್ಲಿ ತನಕ ಮಾತ್ರ ಫೋಟೋ ಇರಬೇಕು. ಅದಕ್ಕಾಗಿ ಫೋಟೋನ ಸ್ವಲ್ಪ ಹಿಂದ್ಗಡೆ ಎಳ್ಕೊಬನ್ನಿ. ಈ ಥರ ಎಳೆದಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಗ್ಯಾಲರಿ ತೋರಿಸುತ್ತೆ. ಇಲ್ಲಿ ಕೆಲವೊಂದು ಲಿರಿಕ್ಸ್ ವಿಡಿಯೋ ಹಾಗೂ ಟ್ಯಾಂಪ್ಲೆಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸಾಂಗ್ ತಕ್ಕಂತೆ ಒಂದು ಲಿರಿಕ್ಸ್ನ ಡೌನ್ಲೋಡ್ ಮಾಡಿದ್ದೀನಿ. ವಿಶೇಷ ಏನಿಲ್ಲ ಇದರಲ್ಲಿ. ನಿಮಗೆ ಅದು ಯಾವ ಸಾಂಗ್ ಬೇಕೋ ಆ ಸಾಂಗ್, ಅದೇ ಸಾಂಗಿನ ಲಿರಿಕ್ಸು ವಿಡ್ಮ್ಯಾಟಲ್ಲಿ ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ. ಬ್ಲ್ಯಾಕ್ ಸ್ಕ್ರೀನ್ ಲಿರಿಕ್ಸ್ ಅಂತ ಹೊಡೆದು ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಈ ಲಿರಿಕ್ಸ್ ವಿಡಿಯೋನ ಸ್ಕ್ರೀನ್ ಯಾವ ಥರ ಅಡ್ಜಸ್ಟ್ ಮಾಡಬೇಕು, ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಾದ್ರೆ ಝೂಮ್ ಮಾಡ್ಬೋದು, ಇಲ್ಲ ಚಿಕ್ಕದಾಗೂ ಮಾಡ್ಬೋದು. ಆ ಸ್ಕ್ರೀನ್ಗಿಂತ ಜಾಸ್ತಿ ಹೋಗದೆ ಇರೋಂಗೆ ನೋಡ್ಕೋಬೇಕು. ಇಲ್ಲಿ ಕರೆಕ್ಟ್ ಪ್ಲೇಸಿಗೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಇಲ್ಲಿ ಕೆಳಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಲೆಂಡಿಂಗ್ ಅಂತ ಇದೆ ನೋಡಿ, ಇಲ್ಲಿ ಸ್ಕ್ರೀನ್ ಅಂತ ಇದೆ. ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಅಂತ ಕೊಟ್ಟರೆ ಈ ಥರ ಬರೀ ಲಿರಿಕ್ಸ್ ಮಾತ್ರ ಬರುತ್ತೆ. ಲಿರಿಕ್ಸ್ ಅಂದರೆ ಅದು ಬ್ಲ್ಯಾಕ್ ಬಿಟ್ಟು ಕಲರ್ ಏನಿದೆ ಅದು ಮಾತ್ರ ತೋರಿಸುತ್ತೆ. ಲಿರಿಕ್ಸ್ ವಿಡಿಯೋ ಡೌನ್ಲೋಡ್ ಮಾಡ್ದಂಗೆ ಒಂದು ಮಳೆ ಬೀಳೋ ಎಫೆಕ್ಟ್ ವಿಡಿಯೋನು ಡೌನ್ಲೋಡ್ ಮಾಡಿದ್ದೀನಿ. ಅದನ್ನು ಯಾವ ಥರ ಆ್ಯಡ್ ಮಾಡೋದು ಸೇಮ್ ಪ್ರೊಸೀಜರು ನೋಡಿ. ಲೇಯರು, ಮೀಡಿಯಾ, ಇಲ್ಲಿ ಯಾವ್ದು ಬೇಕೋ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಇದು ಮಳೆ ಬೀಳೋ ಒಂದು ಎಫೆಕ್ಟ್, ಇದು ವಿಡ್ಮ್ಯಾಟು ಯೂಟ್ಯೂಬಲ್ಲಿ ಸಿಗುತ್ತೆ. ಇದನ್ನು ಸೇಮು ಯಾವ್ದು ಎಲ್ಲಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಫುಲ್ ಸ್ಕ್ರೀನ್ಗೆ ಇದು ಮಾಡಿ, ಝೂಮ್ ಮಾಡಿ, ಇನ್ನೂ ಝೂಮ್ ಮಾಡಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡೋದು. ಈಗ ನೋಡಿ, ಫುಲ್ ಮಳೆ ಡ್ರ್ಯಾಗ್ ಮಾಡಿದ್ರೆ ಗೊತ್ತಾಗುತ್ತೆ, ಫುಲ್ ಸ್ಕ್ರೀನ್ಗೆ ಮಳೆ ಬೀಳುತ್ತೆ ಈ ಥರ. ಇದು ಕೂಡ ಮೊದಲು ಹೇಳಿದ ಥರನೇ. ಬ್ಲೆಂಡಿಂಗ್ ಮೇಲೆ ಬನ್ನಿ. ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಇವಾಗ ಡ್ರ್ಯಾಗ್ ಮಾಡಿದ್ರೆ ನೋಡಿ ಮಳೆ ಬೀಳ್ತಾ ಇರೋಂಗೆ ಕಾಣುತ್ತೆ. ಇವಾಗ ಈ ಎಫೆಕ್ಟ್ನಲ್ಲಿ ಮಳೆ ಬೀಳೋ ಸೌಂಡು ಇದೆ,
ಅಲ್ಲಿ ಮಳೆ ಬೀಳೋ ಸೌಂಡ್ ಬೇಡ, ಬರೀ ಸಾಂಗ್ ಮಾತ್ರ ಸಾಕು ನಮಗೆ ಅಂತಾದರೆ ಅಲ್ಲಿ ಮಳೆ ಬೀಳೋ ಸೌಂಡನ್ನು ಎಷ್ಟು ಬೇಕೋ ಅಷ್ಟು ಕಮ್ಮಿ ಮಾಡೋದು, ಇಲ್ಲ ಫುಲ್ ತೆಗಿಬೋದು. ಇವಾಗ ಅದೇ ರೀತಿ ಸ್ಕ್ರೀನ್ ಮೇಲೆ ಮಳೆ ಹನಿ ಬಿದ್ದೋ ರೀತಿ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ಮೊದಲು ಹೇಗೆ ಎಫೆಕ್ಟ್ ಆ್ಯಡ್ ಮಾಡೋದು ಅದೇ ರೀತಿ ಆ್ಯಡ್ ಮಾಡ್ಬೋದು. ಇಲ್ಲಿ ಇದನ್ನು ಸ್ಕ್ರೀನಿಗೆ ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡಿ ಫಿಟ್ ಮಾಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಯಾವುದು ಕ್ಲಿಕ್ ಮಾಡಿದ್ದೀನಿ ಅಂತ ಇಲ್ಲಿ ಕೆಳಗಡೆ ಎಲ್ಲೋ ಮಾರ್ಕಲ್ಲಿ ತೋರಿಸಿರುತ್ತಲ್ಲ, ಅದು ಎಫೆಕ್ಟ್ ಆಗಿರುತ್ತೆ ನಾವು ಕ್ಲಿಕ್ ಮಾಡಿದ ಎಫೆಕ್ಟು. ಇದು ಕೂಡ ಮೊದಲೊಂದು ಎಫೆಕ್ಟ್ ಯಾವ ಥರ ಸೆಟ್ ಮಾಡಿದ್ರಿ ಇದನ್ನು ಅದೇ ಥರ ಫುಲ್ ಸ್ಕ್ರೀನ್ಗೆ ಸೆಟ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಅದೇ ಥರ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸ್ಕ್ರೀನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಳೆ ಹನಿ ಯಾವ ಥರ ಇದೆ ಅದು ಮಾತ್ರ ತೋರಿಸುತ್ತೆ. ಇದನ್ನು ನೋಡಿ, ಈ ಎಫೆಕ್ಟು ಬರೀ 10 ಸೆಕೆಂಡ್ ಇದೆ. ಇದು ನಮಗೆ 26 ಸೆಕೆಂಡ್ ತನಕ ಬೇಕಲ್ವಾ, ಇದನ್ನು ಡ್ರ್ಯಾಗ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಅದನ್ನು ಕ್ಲಿಕ್ ಮಾಡಿ ಅದು 3 ಚಿಕ್ಕ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗೇನು ಬಂದಿದೆ ಎಫೆಕ್ಟು ಅದೇ ಎಫೆಕ್ಟೇ ಕಾಪಿ ಬರುತ್ತೆ, ಇನ್ನೊಂದು ಕಾಪಿ ಸೇಮ್ ಕಾಪಿ ಇನ್ನೊಂದು ಅದ್ರ ಕೆಳಗಿರುತ್ತೆ ನೋಡಿ. ಅದನ್ನು ಒತ್ತಿಡ್ಕೊಂಡು ಎಳ್ಕೊಂಡೋಗಿ ಮತ್ತೆ ಅದನ್ನ ಎಲ್ಲಿ ಬೇಕೋ ಅಲ್ಲಿ ವಾಪಸ್ ತಂದು ಸೆಟ್ ಮಾಡಿ. ಇವಾಗ ನಾವು ಸೆಟ್ ಮಾಡಿದ್ವಿ, ಆದರೂ ನಮ್ಗೆ 6 ಸೆಕೆಂಡ್ ಮತ್ತೆ ಕಮ್ಮಿ ಆಯ್ತಲ್ಲ, ಮತ್ತೆ ಡೂಪ್ಲಿಕೇಟ್ ಹೋಗಿ ಮತ್ತೆ ಸೇಮ್ ಇಟ್ಗೆ ತಂದು ಅದ್ರ ಮುಂದೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಲೈಟಿಂಗ್ ಎಫೆಕ್ಟ್ನ ಇಟ್ಟರೆ ಯಾವ ಥರ ಬರುತ್ತೆ ಅನ್ನೋದನ್ನ ಸುಮ್ಮನೆ ಎಕ್ಸಾಂಪಲಿಗೆ ಕೊಟ್ಟಿರ್ತೀನಿ, ಇದನ್ನ ಆ್ಯಡ್ ಮಾಡಲ್ಲ. ಯಾವ ಥರ ಬರುತ್ತೆ ಅನ್ನೋದನ್ನ ನೋಡ್ಬೋದು. ಇದು ಸೇಮ್ ಎಫೆಕ್ಟು ಆವಾಗೆಲ್ಲ ಯಾವ ಥರ ಆ್ಯಡ್ ಮಾಡಿದ್ರಿ ಅದೇ ಥರ ತಂದು ಆ್ಯಡ್ ಮಾಡಿ ಬ್ಲೆಂಡಿಂಗು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನು ಕಾಣುತ್ತೆ ರೆಡ್ ಹಾಗೂ ಬ್ಲೂ ಅವೆರಡು ಮಾತ್ರ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಬಂದೆ, ಇಲ್ಲಿ ಡಾರ್ಕ್ ಏನು ಕೊಟ್ಟರೆ ಯಾವ ಥರ ಎಫೆಕ್ಟ್ ಬರುತ್ತೆ ನೋಡ್ಬೋದು. ಈ ಥರ ಬರುತ್ತೆ. ಕಲರ್ ಬರ್ನ್ ಮೇಲೆ ಕೊಟ್ಟರೆ ಈ ಥರ ಎಫೆಕ್ಟ್ ಬರುತ್ತೆ. ಲೈನರ್ ಬರ್ನ್ ಮೇಲೆ ಕೊಟ್ಟರೆ ಒಂದೊಂದು ಥರ ಎಫೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಮಗೆ ಬೇಕಾಗಿದ್ದು ಸ್ಕ್ರೀನು ಲೈಟನ್ನು ಕೊಟ್ಟರು ಸೇಮ್ ಬರುತ್ತೆ, ಸ್ಕ್ರೀನ್ ಕೊಟ್ಟರೆ ಕ್ಲಿಯರಾಗಿ ಬರುತ್ತೆ. ನೀವು ಡಾರ್ಕ್ ಎಲ್ಲ ಬೇಕು ಅಂದರೆ ಎಫೆಕ್ಟ್ ಬೇಕಾದರೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಇವಾಗ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇಷ್ಟೇ. ಇವಾಗ ನಾವು ಪ್ಲೇ ಮಾಡಿ ನೋಡೋದು ಯಾವ ಥರ ಎಫೆಕ್ಟ್ ಬರುತ್ತೆ ಅಂತ. ಮತ್ತು ನೀವು ಕೊಟ್ಟಿರೋ ಎಫೆಕ್ಟನ್ನು ಯಾವಾಗ ಬೇಕಾದರೂ ಡಿಲೀಟ್ ಮಾಡೋದು ಅಥವಾ ರೀಪ್ಲೇಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.